ಜೈಲು ರಾಜಕೀಯ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಜೈಲಿನಲ್ಲಿ ನಡೆಯುವಂತಹ ಹೊಲಸು ರಾಜಕೀಯದ ಬಗ್ಗೆ, ಹೊಲಸು ವ್ಯವಹಾರಗಳ ಬಗ್ಗೆ ಬೆಳಚಲುವಂತಹ ಪ್ರಯತ್ನ ನಾವು ನಿಮ್ಮ ಮುಂದೆ ಮಾಡ್ತಾ ಇದ್ದೀವಿ. ಎಷ್ಟು ಕೆದಕ್ತಾ ಹೋಗ್ತಿದೀವೋ ಅಷ್ಟು ದೊಡ್ಡ ಕರಾಳ ಸಾಮ್ರಾಜ್ಯ ಇಡೀ ಜೈಲನ್ನ ಆವರಿಸಿದೆ. ನಿಜವಾಗಿಯೂ ನೀವು ನಂಬ್ತೀರಾ? 4500 ಜನ ಖೈದಿಗಳಲ್ಲಿ ಇನ್ನು ಕೇವಲ 100 ಜನ ಮಾತ್ರ ಯಾವುದಕ್ಕೂ ಅಡಿಕ್ಟ್ ಆಗದೆ ಉಳ್ಕೊಂಡಿದ್ದಾರೆ. ಆದ್ರೂ ನಾವು ನಿಖರವಾಗಿ ಹೇಳೋದಕ್ಕಾಗಲ್ಲ 100 ಜನ ಇದ್ದಾರೆ ಅಂತ, ಅದು ಕೂಡ ಕಮ್ಮಿ. ಎಲ್ಲರೂ ಎಲ್ಲಾ ರೀತಿಯಾದಂತಹ ದುಶ್ಚಟಗಳಿಗೆ ಜೈಲಿಗೆ ಬಂದ ನಂತರ ಅಡಿಕ್ಟ್ ಆಗಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಕರಾಳ ಸ್ವರೂಪ ಇದೆ ಈ ಜೈಲಿನಲ್ಲಿ ಅನ್ನೋದ್ರ ಬಗ್ಗೆ ನಿಜವಾಗಿಯೂ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇನ್ನಷ್ಟು ಮಾಹಿತಿಯನ್ನ ನಾವು ಬಂದಿರುವಂತಹ ಗೆಸ್ಟ್ ಗಳಿಂದ ಪಡೆಯೋಣ. ಮಂಜುನಾಥ್ ಅವರೇ, ನಾನು ಈಗಾಗಲೇ ನಮ್ಮ ವೀಕ್ಷಕರಿಗೆ ಹೇಳ್ತಾನೆ ಇದ್ದೆ, ಜೈಲಿನಲ್ಲಿ ವೇಶ್ಯಾವಾಟಿಕೆ ನಡೆಯುತ್ತೆ ಅಂತ. ನಿಜವಾಗಿಯೂ ನಡೆಯುತ್ತಾ? ನಡೆಯೋದಾದ್ರೆ ಹೇಗೆ ನಡೆಯುತ್ತಲ್ಲಿ? ಖಂಡಿತವಾಗಿ ನಡೆಯುತ್ತೆ ಮೇಡಮ್. ಯಾವ ರೀತಿ ರಾತ್ರಿ 10:00 ನಂತರ ವೇಶ್ಯಾವಾಟಿಕೆ ಖಂಡಿತವಾಗಿ ನಡೆಯುತ್ತೆ. ಇವತ್ತಿನ ದಿವಸ ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಇವತ್ತಿನ ದಿವಸ ನಮ್ಮ ಬ್ಯಾಂಗ್ಳೂರು ಸಿಟಿಗೆ ದಿಟ್ಟ ಧೀಮಂತ ಪೊಲೀಸ್ ಕಮಿಷನರ್ ಅಧಿಕಾರಿ ಒಬ್ಬರು ಜ್ಯೋತಿ ಪ್ರಕಾಶ್ ಮಿರ್ಜಿ ಅಂತ ಇದ್ದಾರೆ. ಸೊ ಅವ್ರ ಗಮನಕ್ಕೆ, ಮತ್ತೆ ಪ್ರಿಸನ್ಸ್ ADG ಅಂಡ್ IG ಗಗನ್ದೀಪ್ ಅಂತ ಇದ್ದಾರೆ, ಮತ್ತೆ ಲಕ್ಷ್ಮೀನಾರಾಯಣ ಅವರು ತುಂಬಾ ಸ್ಟ್ರಿಕ್ಟ್ ಆಫೀಸರ್ DIG ಆಗಿ, ಬಟ್ ಅವ್ರ ಕೈ ಕೆಳಗಡೆ ಅಧಿಕಾರಿಗಳು ಮಾಡುವಂಥದ್ದು ಗೊತ್ತಾಗಲ್ಲ, ಅವ್ರನ್ನೆಲ್ಲ ಫೇವರ್ ಮಾಡ್ತಾ ಇರ್ತಾರೆ ಅಷ್ಟೇ. ಇವರೆಲ್ಲರ ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಗೊತ್ತಿದೆ ಗೊತ್ತಾ? ಯಾಕೆಂದ್ರೆ ಇವತ್ತಿನ ದಿವಸ ಪೊಲೀಸ್ ಕಮಿಷನರ್ ಬಹಳ ಒಳ್ಳೆ ಕಮಿಷನರ್ ಇದ್ದಾರೆ ನಮ್ಮ ಬ್ಯಾಂಗ್ಳೂರು ಸಿಟಿಗೆ. ಸೊ ಅವರಾಗ್ಲಿ ಮತ್ತೆ ADGP ನಮ್ಮ ಗಗನ್ದೀಪ್ ಅವರಾಗ್ಲಿ, ಅವ್ರು ಅಷ್ಟೇ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಓಪನ್ ನಾನು ಹೇಳ್ತೇನೆ. ಇವತ್ತಿನ ದಿವಸ ನೀವು ನೋಡಿರ್ಬೋದು, ಧಾರವಾಡ ಜೈಲಲ್ಲೆಲ್ಲ ಓಪನ್ ಆಗಿ SP ಅವರು ಮತ್ತೆ ಪೊಲೀಸ್ ಹೊರಗಡೆ ಪೊಲೀಸ್ನವ್ರು ಹೋಗಿ ರೈಡ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಒಂದು ರೈಡ್ ಮಾಡಿದ್ರೆ ಎಲ್ಲರೂ ಸಿಗ್ತಾರೆ. ಬಟ್ ಅಟ್ ಎ ಟೈಮ್ ಎಲ್ಲದನ್ನು ಒಂದೇ ಸರಿ ರೈಡ್ ಮಾಡ್ಬೇಕು. ಅದನ್ನ ಇದಿಷ್ಟು ಪಾರ್ಟ್ ಬೈ ಪಾರ್ಟ್ ಮಾಡಿದ್ರೆ ಎಲ್ಲ ಆ ಕಡೆ ಈ ಕಡೆ ಆಗೋಗುತ್ತೆ. ಸೊ ಇವತ್ತಿನ ದಿವಸ ನೆಕ್ಸ್ಟ್ ಹಾಸ್ಪಿಟಲ್ ಆದ್ಮೇಲೆ ಗ್ಯಾಮ್ಲಿಂಗಿಗೆ ಬರ್ತಾ ಇದ್ದೀನಿ. ಆ ಗ್ಯಾಮ್ಲಿಂಗ್ ಯಾಕೆಂದ್ರೆ ನೀವೆಲ್ಲ ಅಧಿಕಾರಿಗಳು ಗಮನಕ್ಕೆ ಬರಬೇಕು ಅಂತ ಅವಾಯ್ಡ್ ಮಾಡ್ಲಿಕ್ಕೆ ಅಂತ. ಸೊ ಒಳಗಡೆ ಹೋದ್ರೆ 7ನೇ ಬ್ಯಾರಕ್ ಅಂತ ಇದೆ. ಆ 7ನೇ ಬ್ಯಾರಕ್ ಟಾಯ್ಲೆಟ್ ಹತ್ರ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಗ್ಯಾಮ್ಲಿಂಗ್ ಸೆವೆನ್ ಬ್ಯಾರಕ್ ಟಾಯ್ಲೆಟ್ ಹತ್ರ ಓಪನ್ ಆಗಿ ನಡೆಯುತ್ತೆ ಗ್ಯಾಮ್ಲಿಂಗ್ ನಡೆಯುತ್ತೆ. ಸುಮಾರು ಎಷ್ಟು ಲಕ್ಷ ನಡೀಬಹುದು ಒಂದು ದಿನಕ್ಕೆ? ಸುಮಾರು ಒಂದು 25-30 ಲಕ್ಷದವರೆಗೂ ನಡೆಯುತ್ತೆ. ಕಡಿಮೆ ಅಂದ್ರೆ ಸುಮಾರು 25ರಿಂದ 30 ಲಕ್ಷದವರೆಗೂ ನಡೆಯುತ್ತೆ. ಎಲ್ಲ ಕೈದಿಗಳು, ಐ ಮೀನ್ ಕನ್ವಿಕ್ಟೆಡ್ ಪ್ರಿಸನರ್ಸ್ ಇಂದ ಹಿಡಿದು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇಂದ ಹಿಡಿದು ಎಲ್ಲರೂ ಆಡ್ತಾರೆ ಅದರ ಗ್ಯಾಮ್ಲಿಂಗ್ ಅನ್ನ. ಸೊ ಇದಕ್ಕೆ ಜೈಲಧಿಕಾರಿಗಳು ಓಪನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಪನ್ ಸಪೋರ್ಟ್ ಇದು, ಏನಿಲ್ಲ, ಖಂಡಿತ ಇಲ್ಲ. ಯಾಕೆ ಅಂದ್ರೆ ನಾವು ಅವ್ರನ್ನ ಕೇಳಿದ್ರೆ, ಯಾರೇ ಹೋಗಿ ಕೇಳಿದ್ರೆ, ಏನಿಷ್ಟು ಓಪನ್ ಆಗಿ ಮಾಡ್ತೀರಾ, ನಿಮ್ಗೆ ಯಾರು ತೊಂದರೆ ಕೊಡೋದಿಲ್ವಾ, ಪೊಲೀಸರು ಕೇಳೋದಿಲ್ವಾ ಅಂತ ಯಾರಾದ್ರೂ ಹೋಗಿ ಕೇಳಿದ್ರೆ, ಯಾರು ಈ ತೊಂದರೆ ಕೊಡ್ತಾರೆ ನಮಗೆ, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಇಂದ ಹಿಡಿದು ADG ಗಗನ್ದೀಪ್ ಅವರಿಂದ ಹಿಡಿದು DIG ಲಕ್ಷ್ಮೀನಾರಾಯಣ ಎಲ್ಲರಿಗೂ ಮಾಮೂಲಿ ಹೋಗುತ್ತೆ ನಮ್ಮಿಂದ. ಅವ್ರು ಹೇಳ್ತಾರೆ, ಓಪನ್ ಆಗಿ ಹೇಳ್ತಾರೆ. ಇವನ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಮಾಮೂಲಿ ತಗೊಳ್ತಾರಂತಲ್ಲ ಅವ್ರು ಹೇಳ್ತಾರೆ. ಅವರು ಬಟ್ ನಾನ್ ಕಂಡಂಗ ಅದು ಸುಳ್ಳು. ಅವರು ದಿಟ್ಟ ಧೀಮಂತ ಅಧಿಕಾರಿ, ಸ್ಟ್ರಿಕ್ಟ್ ಆಫೀಸರ್, ಯಾರು ಮಾಮೂಲಿ ತಗೊಳ್ಳೋದಿಲ್ಲ. ಅಲ್ಲಿ ಜೈಲಿನ ಸಿಬ್ಬಂದಿ, ಚೀಫ್ ಸೂಪರ್ಡೆಂಟ್, ಅಸಿಸ್ಟೆಂಟ್ ಸೂಪರ್ಡೆಂಟ್, ಚೀಫ್ ವಾರ್ಡರ್, ಜೈಲರ್ ಇಂದ ಎಲ್ಲ PC-ಗಳು ಹೋಗಿ ಅಲ್ಲೇ ಹೋಗಿ ಗ್ಯಾಮ್ಲಿಂಗ್ ಆಡೋ ಜಾಗದಲ್ಲಿ ದುಡ್ಡಿಸ್ಕೊಂಡ್ಬರ್ತಾರೆ. ಒಂದ್ ನಿಮಿಷ, ಅದನ್ನ ಕೇಳಿದ್ರೆ ನಾವು ಗಗನ್ದೀಪ್ ಅವ್ರಿಗೆ IG ಅವರು ಜೈಲ್ IG ಅವ್ರಿಗೂ ದುಡ್ಡು ಕಳಿಸ್ತಾ ಇದೀವಿ ಅವ್ರ ಕಡೆಯಿಂದ, ಪೊಲೀಸರ ಕಡೆಯಿಂದನೇ ಅಂತ ಹೇಳ್ತಾರೆ. ನೋಡಿ, ಪೊಲೀಸರೇ ನಮ್ಮ ಸಪೋರ್ಟ್, ಅವ್ರಿಗೆಲ್ಲ ಮಾಮೂಲಿ ಕೊಡ್ತಾರೆ ಅವರು. ಈವನ್ ಪೊಲೀಸರು ಕೂಡ, ಐ ಮೀನ್ ವಾರ್ಡರ್ಸ್ ಅಂದ್ರೆ ಕಾನ್ಸ್ಟೇಬಲ್ ಕೇಡರ್, ಅವರು ಅವ್ರ ಜೊತೆನಲ್ಲಿ ಕೂತ್ಕೊಂಡು ಗ್ಯಾಮ್ಲಿಂಗ್ ಆಡ್ತಾರೆ. ಅವರು ಕೂಡ ದುಡ್ಡು ಕಟ್ತಾರೆ ಅದರಲ್ಲಿ. ಸೊ ಹಾಗಾಗಿ ಲ್ಯಾಕ್ಸ್ ಟುಗೆದರ್ ಅಲ್ಲಿ ಟರ್ನ್ ಓವರ್ ಆಗುತ್ತೆ. ಸೊ ಅದೊಂದು. ಮತ್ತೆ 5ನೇ ಬ್ಯಾರಕ್ ಒಳಗಡೆ ಈ ಗಾಂಜಾ ಪ್ಯಾಕಿಂಗು, ಗಾಂಜಾ ಸೇಲ್ಸ್ ಅದೆಲ್ಲ ಬಂದಿದ್ದೆಲ್ಲ ಡಿಸ್ಟ್ರಿಬ್ಯೂಷನ್ ಆಗೋದು, ಪ್ಯಾಕಿಂಗ್ ಆಗೋದೆಲ್ಲ ಅಲ್ಲಿ 5ನೇ ಬ್ಯಾರಕ್ ಟಾಯ್ಲೆಟ್ ಹತ್ರ ಪ್ಯಾಕಿಂಗ್ ಆಗೋದು, ಕೊಟ್ಕೊಂಡು ಹೋಗೋದು. ಹೌದು, ಅದೇನ್ ಮಾಡ್ತಾರೆ, ಈಗ ಒಂದೊಂದು ಬಾಲ್ ಬರುತ್ತೆ. ಆ ಬಾಲ್ ಯಾವ ರೀತಿ ಮಾಡ್ತಾರೆ ಅದು ಹೇಳ್ತೀನಿ ನಾನು. ಈ ಸೆಲ್ಲೋ ಟೈಪ್ ಬರುತ್ತಲ್ಲ, ಸೆಲ್ಲೋ ಟೈಪ್ ಒಳಗಡೆ ಇಷ್ಟು ದೊಡ್ಡ ಪ್ಯಾಕೆಟ್ ಗಾಂಜಾಗಳನ್ನ ಹಿಂಗೆ ಫಿಕ್ಸ್ ಮಾಡ್ತಾರೆ, ಹಿಂಗೆ ಅಂಟಿಕೊಳ್ಳುತ್ತದು. ಅದನ್ನೆಲ್ಲ ಸುತ್ತಿ ಮಾಡಿದಾಗ ಒಂದು ಬಾಲ್ ಆಗತ್ತೆ ಇರತ್ತೆ ಈ ರೀತಿ. ಆ ತರದ ದಿನಕ್ಕೆ 25-30 ಬಾಲ್ ಆಚೆ ಕಡೆಯಿಂದ ಬೀಳುತ್ತೆ. ಬಂದಾಗ ಅಲ್ಲಿನ ಅಧಿಕಾರಿನೇ ಒಬ್ಬ ಚೀಫ್ ವಾರ್ಡರ್ ಆಗ್ಲಿ ಜೈಲರ್ ಆಗ್ಲಿ ನಿಂತ್ಕೊಂಡು ಆ ಬಾಲ್ ತಗೊಂಡು ಸಂಬಂಧಪಟ್ಟವನ ಹೆಸರು ಬರ್ದಿರ್ತಾರೆ ಅದ್ರ ಮೇಲೆ, ಅವ್ನು ಹುಡುಕೊಂಡು ಕೊಟ್ಟು ಅದ್ರಲ್ಲಿ ಬರೋ ಕಮಿಷನ್ ಅವ್ರು ಇಸ್ಕೊಂಡು ತಿಂತಾರೆ. ಇದರಿಂದಾನೇ ಇವರಿಗೆ ಕಾರುಗಳು, ಒಡವೆಗಳು ಎಲ್ಲ ಅನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅಲ್ಲ, ಸುಮಾರು ಎಷ್ಟು ಹೊತ್ತಿಗೆ ಈ ವ್ಯವಹಾರ ಎಲ್ಲ ನಡೆಯುತ್ತೆ ಮೇಡಮ್? ಸ್ಟಾರ್ಟ್ ಆಗೋದು 10 ಗಂಟೆ ನಂತರ 4 ಗಂಟೆವರೆಗೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೆ. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ಒಳಗೆ. ರಾತ್ರಿ ಹೊತ್ತು ಸ್ವಲ್ಪ ಸಮಯದಲ್ಲಿ ರಾತ್ರಿ ಹೊತ್ತು ಬರುತ್ತೆ. ಜಾಸ್ತಿ ಬರೋದು ಬೆಳಗಿನ ಹೊತ್ತಿನಲ್ಲೇ ಬರುತ್ತೆ. ಬೆಳಗಿನ ಹೊತ್ತಿನಲ್ಲೇ ಬಂದು ಟೇಪ್ ಮಾಡಿ 6:30ಗೆ ಲಾಕ್ ಮಾಡ್ತಾರೆ. 4 ಗಂಟೆಯಿಂದ 5 ಗಂಟೆವರೆಗೂ ಸೇಲ್ ಮಾಡಿ ದುಡ್ಡು ಜೋಬಲ್ಲಿ ಇಟ್ಕೊಂಡು ಯಾರು ಕಮಿಷನ್ ಕೊಡಬೇಕು ಕೊಟ್ಬಿಟ್ಟು ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ಓಕೆ. ಈ ಅಧಿಕಾರಿಗಳು ಹೊರಗಡೆ ಗಾಂಜಾ ಸಪ್ಲೈ ಮಾಡೋ ಹತ್ರ ಮೊಬೈಲ್ ಅಲ್ಲಿ ಕಮ್ಯುನಿಕೇಶನ್ ಇರ್ತಾರೆ. ಈ ಒಳಗಡೆ ಗಾಂಜಾ ಸೇಲ್ ಮಾಡುವಂತ ಕೈದಿ ಕೂಡ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರ ಜೊತೆ ಕಮ್ಯುನಿಕೇಶನ್ ಇರ್ತಾರೆ.
ಸೊ ಅದನ್ನು ಏನು ಮಾಡ್ತಾರೆ, ರಾತ್ರಿ 10 ಗಂಟೆ ಮೇಲೆ ಬೆಳಗ್ಗೆ 4-5 ಗಂಟೆ ಒಳಗಡೆ ಆ ಬಾಲನ್ನು ಎಸಿತಾರೆ, ಬಂದು ಹೊರಗಡೆ ಕಾಂಪೌಂಡಿಂದ ರಾತ್ರಿ ಹೊತ್ತು ಎಸಿತಾರೆ. ಅದು ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲಿ ಹೋಗಿದೆ ಎಲ್ಲಿ ಬಂದಿದೆ ಅವನು ಚೀಫ್ ಆರ್ಡರ್ ಪ್ರಸನ್ನ ಅನ್ನೋರಿಗೆ ಫೋನ್ ಬರುತ್ತೆ. ಆ ಚೀಫ್ ಆರ್ಡರ್ ಪ್ರಸನ್ನ ಅವರು ಅದನ್ನ ಬೆಳಗಿನ ಜಾವ ಹೋಗಿ ತಗೊಂಡು ಬಂದು, ಇಲ್ಲ ಅವರೇನೋ ಡ್ಯೂಟಿ ಇಲ್ಲ ಅಂದ್ರೆ ಜೈಕುಮಾರ್ ಅಂತ ವಾರ್ಡರು, ಅಕಸ್ಮಾತ್ ಅವರಿಲ್ಲ ಡ್ಯೂಟಿನಲ್ಲಿ ಅಂತ ಜೈಲರ್ ಇದ್ದಾರೆ ಮಾದೇವ್ ನಾಯಕ್ ಅಂತೇಳಿ, ಅವರಾಗ್ಲಿ ತಗೊಂಡ್ಬಂದು ಅವ್ರಿಗೆಲ್ಲ ಸಪ್ಲೈ ಮಾಡ್ತಾರೆ. ಬೆಳಗಿನ ಜಾವದಲ್ಲಿ ಟಿಫನ್ ಬರೋ ಟೈಮ್ಗೆ ಎಲ್ಲದನ್ನು ಸಪ್ಲೈ ಮಾಡಿ ಹೊರಟೋಗ್ತಾರೆ. ಮೇಲಾಗಿ ಇನ್ನೊಂದೇನಂದ್ರೆ ಆ ಕಿಚನ್ ಕಡೆ ಕೂಡ ಎಸಿತಾರೆ ತಗೊಂಬಂದು. ಅವ್ರೇನ್ ಮಾಡ್ತಾರೆ, ಈ ಬಾಲ್ಗಳನ್ನ ಟಿಫನ್ ಏನೇ ಒಂದು ತಿಂಡಿ ಬರಲಿ ಅದು ದೊಡ್ಡ ಪಾತ್ರೆನಲ್ಲಿ ಬರುತ್ತೆ, ಅದ್ರೊಳಗಡೆ ಇಟ್ಕೊಂಡು ತಗೊಂಬಂದು ಅಲ್ಲಲ್ಲೇ ಸಪ್ಲೈ ಮಾಡಿ ಹೋಗ್ತಾರೆ ಅವರೆಲ್ಲ. ಇದು ಓಪನ್ ನಡೀತಾ ಇದೆ. ಸೊ ಅದು DIG ಲಕ್ಷ್ಮೀನಾರಾಯಣ ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಸೂಪರಿಂಟೆಂಡೆಂಟ್ ಅವ್ರ ಗಮನಕ್ಕಂತೂ ಬಂದಿರುತ್ತೆ, ಲಿಂಗರಾಜ್ ಅವ್ರ ಗಮನಕ್ಕೆ. ಆದ್ರೂ ಕೂಡ ಇದು ಓಪನ್ ನಡೀತಾ ಇದೆ. ಸೊ ಇದೊಂದು ವಿಷಯ. ಆಮೇಲೆ ಅದರಿಂದ ಬಂದ ಬಾಲ್ನ ಏನ್ ಮಾಡ್ತಾರೆ, 5ನೇ ಬ್ಯಾರಕಲ್ಲಿ ಕೂತ್ಕೊಂಡು ಎಲ್ಲ ಓಪನ್ ಮಾಡಿಬಿಟ್ಟು ಅದನ್ನ ಪ್ಯಾಕೆಟ್ಸ್ನ ಚಿಕ್ಕ ಪ್ಯಾಕೆಟ್ ಮಾಡಿ ಎಷ್ಟು ದುಡ್ಡಿಗೆ ಸೇಲ್ ಮಾಡಬೇಕು ಅಷ್ಟು ಪ್ಯಾಕೆಟ್ ಮಾಡಿ ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತಿದ್ದು. ಹಾಗಾಗಿ ನಿಯರ್ಲಿ ಡೈಲಿ 75 lakhs ಟರ್ನ್ ಓವರ್ ಆಗುತ್ತೆ ಬರೀ ಗಾಂಜಾ ಒಂದೇನೆ. ಗಾಂಜಾ ಒಂದರಿಂದ ಒಂದು ದಿನಕ್ಕೆ 75 ಲಕ್ಷ ಟರ್ನ್ ಓವರ್ ಆಗುತ್ತೆ. ಈ ರೀತಿ ಇದೆ. ಬಟ್ ನಾವು ಯೂಶಲಿ ಏನು ಕಾರಾಗೃಹದಲ್ಲಿ ಕೇಳ್ತಿರ್ತೀವಿ ಅಂದ್ರೆ ಎಲ್ಲಾ ನಡೆಯುತ್ತೆ, ಹೆಣ್ಣಿನ ಸಪ್ಲೈ ಒಂದು ತಪ್ಪುತ್ತೆ, ಅದು ನಡೆಯಲ್ಲ ಅಂತ. ಬಟ್ ನೀವು ಹೇಳ್ತಾ ಇರೋ ಪ್ರಕಾರ ಇದು ಕೂಡ ನಡೆಯುತ್ತೆ. ಹೇಗೆ ನಡೆಯುತ್ತದು? ಖಂಡಿತವಾಗಿ. ಈಗ ಅಲ್ಲಿ ಹೊರಗಡೆ ಈಗ ಪ್ರಾಸ್ಟಿಟ್ಯೂಷನ್ ಏನ್ ಮಾಡ್ತಾರೆ, ಹೆಂಗಸರು ಪ್ರೊಫೆಷನಲಿಸ್ಟ್ ಇರ್ತಾರೆ, ಅದಕ್ಕೋಸ್ಕರ ಅವರು ಕರ್ಕೊಂಬಂದು ಒಳಗಡೆ ಕಳಿಸ್ಕೊಡ್ತಾರೆ. ಆ ಜೈಲ್ ಅಥಾರಿಟೀಸ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅದನ್ನೆಲ್ಲ ಜೈಲ್ ಅಥಾರಿಟೀಸೇ ಸಪೋರ್ಟ್ ಮಾಡ್ತಾರೆ ದುಡ್ಡಿಗೋಸ್ಕರ. ಆಮೇಲೆ ಕೊನೆಗೆ ಒಳಗಡೆ ಇರುವಂತ ಲೇಡಿ ಕೈದಿಗಳ ಜೊತೆ ಇವರೇ ಕನೆಕ್ಷನ್ ಕೊಡಿಸ್ತಾರೆ, ಯಾರು ಜೈಲ್ ಅಥಾರಿಟೀಸ್. ಹೇಗೆ ಅಂತ ರಾತ್ರಿ 10-11 ಗಂಟೆ ನಂತರ ಯಾರಿಗೆ ಬೇಕಾಗಿರುತ್ತೆ ಅವ್ರನ್ನ ಸಪ್ಲೈ ಮಾಡ್ತಾರೆ. ಅಲ್ಲಿ ಲೇಡೀಸ್ ಬ್ಯಾರಕ್ಕಲ್ಲೇನೆ ಒಂದು ಬೇರೆ ರೂಮ್ ಇದೆ, ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ಇಟ್ಕೊಂಡಿದ್ದಾರೆ. ಕಾಟ್ ಗೀಟ್ ಎಲ್ಲ ಫೆಸಿಲಿಟಿ ಇದೆ ಅದಕ್ಕೆ. ಇಷ್ಟಂತ ಒಬ್ರು 2000 rupees ಪೇ ಮಾಡಿದ್ರೆ ನೈಟಲ್ಲಿ ಹೋಗಲ್ಲ ಏನು ಬೇಕಾದ್ರೂ ಮುಗಿಸ್ಕೊಂಡು ಬರ್ಬೋದು, ಎಲ್ಲ ಕೆಲಸಗಳನ್ನ ಮುಗಿಸಿ ಬರ್ಬೋದು. ಅವ್ರನ್ನ ಯಾವ ರೀತಿ ಕಮ್ಯುನಿಕೇಶನ್, ನಮ್ಗೆ ಇಂಥವ್ರು ಬೇಕು ಇಂಥವ್ರು ಬೇಡ, ಯಾವ ರೀತಿ ಕಮ್ಯುನಿಕೇಶನ್ ಆಗುತ್ತೆ ಅಂದರೆ, ಈ ಬೆಳಿಗ್ಗೆ ಹೊತ್ತು ಇಂಟರ್ವ್ಯೂ ಅಂತ ನಡೀತಾ ಇರುತ್ತೆ, ವಿಸಿಟರ್ಸ್ ಬರ್ತಾ ಇರ್ತಾರೆ. ಸೊ ಆ ಟೈಮಲ್ಲಿ ಒಬ್ಬ ಲೇಡಿ ವಾರ್ಡರ್, ಕಾನ್ಸ್ಟೇಬಲ್ ಕೇಡರ್, ಅವ್ರಿಗೊಂದು 50-100 ರೂಪಾಯಿ ಕೊಟ್ಟರೆ ಸಾಕು, ನಮ್ಗೆ ಇಂಥವ್ರನ್ನ ಕರ್ಕೊಂಬಂದು ಬಿಡಿಲ್ಗೆ ಅಂದರೆ 100-200 ಕೊಟ್ಟರೆ ಸಾಕು, ಕರ್ಕೊಂಬರ್ತಾರೆ ಅವ್ರನ್ನ. ಅವ್ರನ್ನ ಭೇಟಿ ಮಾಡಿಸ್ತಾರೆ. ಭೇಟಿ ಮಾಡಿಸಿದ್ರೆ ನನಗೆ ಇಂಥವ್ರು ಬೇಕು ಅಂಥವ್ರು ಬೇಕು, ಸಂಜೆ ಹೀಗೆ ಅಲ್ಲೆಲ್ಲ ಡಿಸ್ಕಷನ್ ನಡೆದೋಗುತ್ತೆ ಮುಂದೆ ಅಂತ ನಡೆಯೋ ವ್ಯವಹಾರಗಳೆಲ್ಲ ನಾವು ಹೇಳಬೇಕಾದಿಲ್ಲ, ಅದು ಎಲ್ಲರಿಗೂ ಸಾಮಾನ್ಯ ಜನಗಳು ಕೂಡ ತಿಳ್ಕೊಬೋದು ಅದನ್ನು. ಸೊ ಈ ರೀತಿ ನಡೀತಾ ಇದೆ. ಆಮೇಲೆ ಅದು ವೇಶ್ಯಾವಾಟಿಕೆ. ಇನ್ನೊಂದೇನಂದ್ರೆ ಒಳಗಡೆಯಿಂದ ಆಚೆಗೆ ಹೋಗಿ ಬರೋವಂಥವ್ರು ಇದ್ದಾರೆ, ಒಳಗಡೆಯಿಂದ ಕಂಪ್ಲೀಟ್ ಆಗಿ ಆಚೆ ಹೋಗಿ ಬರೋವಂಥವ್ರು ಇದ್ದಾರೆ, ಅವ್ರ ಮನೆಗಳಿಗೆ ಹೋಗಿ ಬರೋವಂಥವ್ರು ಇದ್ದಾರೆ. ಅವನೇನಿಲ್ಲ, ಅವನು VIP ಆರ್ಡಿನರಿ ಅಂತೇನೆ, ಅವನು 2,000 ಕಡೆ 3,000 ಕೊಟ್ಟರೆ ಎಸ್ಕಾರ್ಟ್ ಮನೆಗೆ ಹೋಗಿ ಬರ್ಬೋದು ಅವನು. ಆಮೇಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರು ಡಕಾಯಿತಿ ಮಾಡಿಸ್ತಾರೆ, ಹೊರಗಡೆ ಕಳಿಸಿ ಜೈಲ್ ಅಥಾರಿಟೀಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಇದಕ್ಕೆ, ದರೋಡೆ ಯಾವ ರೀತಿ ಮಾಡಿಸ್ತಾರೆ ಅದನ್ನೆಲ್ಲ ಹೇಳ್ತೀನಿ. ಇವತ್ತಿನ ದಿವಸ ಈ ಕೈದಿಗಳು ಏನ್ ಹೇಳ್ತಾರೆ, ಸನ್ನಡತೆ ಆಧಾರದ ಮೇಲೆ ನಮ್ಮನ್ನು ಬಿಡುಗಡೆ ಮಾಡ್ಬಿಡಿ ಅಂತ ಕೇಳ್ತಾರೆ. ಯಾವ ರೀತಿ ಮಾಡ್ಬೇಕು ಇವ್ರನ್ನ, ಇವರು ಲೈಫ್ ಅಂತ ಆಗತ್ತೆ. ಒಬ್ಬನಿಗೆ ಮರ್ಡರ್ ಮಾಡಿ ಬಂದವನಿಗೆ ಪ್ರೂವ್ ಆದ್ರೆ ಲೈಫ್ ಅಂತ ಆಗತ್ತೆ. ಆ ಲೈಫ್ ಅಂತ ಆದ್ರೆ ಮುಂಚೆ ದಿನಗಳೆಲ್ಲ 21 ವರ್ಷ ಅಂತ ಬರಿತಾ ಇದ್ರು, ಈಗ ಬರೀ ಲೈಫ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಅವ್ರ ರೆಮಿಷನ್ನು ಅದು ಇದು ಆಳು ಮೂಳು, ನಾನು ಸನ್ನಡತೆ, ನಾನು ಕೆಲಸ ಮಾಡಿದೆ ಅದು ಇದು ಅಂತೇಳಿ 14 ವರ್ಷಕ್ಕೆ ಬಿಡುಗಡೆ ಆಗ್ಬೇಕು ಅಂತೇಳಿ ಇವರೆಲ್ಲ ಕೇಳ್ತಾರೆ. ಆದ್ರೆ ಇಲ್ಲಿ ಯಾವೊಬ್ಬ ಕೈದಿಗೂ ಸನ್ನಡತೆ ಇಲ್ಲ, ಅವನು ಲೈಫ್ ಅಂತ ಆದ ತಕ್ಷಣನೇ ಅವನು ಲೈಫ್ ಇಂಡಿಯಾದಲ್ಲಿ ಏನೇನ್ ಪ್ರಶಸ್ತಿ ಇದೆ ಅವೆಲ್ಲ ಪ್ರಶಸ್ತಿ ಕೊಟ್ಟಂಗೆ ಲೈಫ್ ಅಂತ ಆಗ್ಬಿಟ್ರೆ. ನಮಗೆ ಈಗ ಒಂದು ಮಾಹಿತಿ ಸಿಗ್ತಾ ಇದೆ, ಅಂದ್ರೆ ಜೈಲಿನಲ್ಲಿ ನೋಟ್ ಪ್ರಿಂಟ್ ಆಗುತ್ತಾ? ಅದನ್ನ ಹೇಳ್ತೀನಿ ಈಗ, ನೆಕ್ಸ್ಟ್ ಇದಾದ ತಕ್ಷಣ ಹೇಳ್ತೀನಿ, ನಾನೇ ಹೇಳ್ತೀನಿ ಅದು ನೋಟ್ ಯಾವ ರೀತಿ ಪ್ರಿಂಟ್ ಆಗುತ್ತೆ ಅದನ್ನು ಕೂಡ ಹೇಳ್ಬಿಡ್ತೀನಿ ನಾನು. ಹೇಳ್ತೀವಿ ಈಗ, ಖಂಡಿತವಾಗಿ ಹೇಳ್ತೀವಿ ಈಗ. ಆಮೇಲೆ ಇದು ವೇಶ್ಯಾವಾಟಿಕೆ ಬಗ್ಗೆ ಮಾತಾಡ್ತಾ ಇದ್ವಿ ಅನ್ಸುತ್ತೆ. ಇದು ಲೈಫ್ ಆದವ್ರ ಬಗ್ಗೆ ನಾವು ಮಾತಾಡ್ತಿದ್ವಿ. ನಾನು ಲೈಫ್, ನಾನು ಹಾಗೆ ಹೀಗೆ, ನೀವೆಲ್ಲ 3 ವರ್ಷ, ನೀವೆಲ್ಲ 2 ವರ್ಷ ಕನ್ವಿಷನ್ ಆಗಿದೆ, ನೀವೆಲ್ಲ 100 ಟ್ರಯಲ್ಸ್, ನಾನು ಹೇಳ್ದಂಗೆ ನಡಿಬೇಕು. ಅವ್ರೇನಂದ್ರೆ ಇವತ್ತು ಲಕ್ಷ್ಮೀನಾರಾಯಣ ಅವರು DIG ಅಲ್ಲ, ಅಲ್ಲಿ ಪ್ರತಿಯೊಬ್ಬ ಲೈಫ್ ಆಗೋದನ್ನು ಕೂಡ DIG ಆಗಿದ್ದಾನೆ. ಓಕೆ, ಸೊ ಇವಾಗ ನಾವು ಕೊನೆಯದಾಗಿ ವೀಕ್ಷಕರಿಗೆ ಈ ಒಂದು ಮಾಹಿತಿ ಕೊಡೋಣ. ಜೈಲಿನಲ್ಲಿ ಕೂಡ ನೋಟ್ ಪ್ರಿಂಟ್ ಆಗುತ್ತೆ, ಕಳ್ಳ ನೋಟುಗಳು ಪ್ರಿಂಟ್ ಆಗುತ್ತೆ ಅಂತಾರೆ. ಯಾವ ರೀತಿ ಪ್ರಿಂಟ್ ಆಗುತ್ತೆ, ನಿಜವಾಗಿಯೂ ಇದು ನಡೀತಾ ಇದೆಯಾ ಜೈಲಿನಲ್ಲಿ? ಅದು ಸರ್ಕಾರದ ಅಧಿಕೃತ ಜೈಲಿನಲ್ಲಿ ನೋಟ್, ಕಳ್ಳ ನೋಟ್ ಪ್ರಿಂಟ್ ಆಗ್ತಾ ಇದೆಯಾ? ಇದಕ್ಕೆಲ್ಲ ಅಧಿಕಾರಿಗಳ ಕುಮ್ಮಕ್ಕು ಸಹಕಾರ ಎಲ್ಲ ಇದ್ದೇ ಇದೆ. ಯಾಕೆಂದ್ರೆ ಇವತ್ತಿನ ದಿವಸ ಪೊಲೀಸರು ಸುಮಾರು ಜನನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ತಾರೆ. ಎಲ್ಲಾ ಕೇಸ್ಗಳಲ್ಲಿ ಡಿಫ್ರೆಂಟ್ ಕೇಸಸ್ ಇರುತ್ತೆ. ಆ ಡಿಫ್ರೆಂಟ್ ಕೇಸಸ್ ಈ ಕೋಟಾ ನೋಡ್ದು ಒಂದು ಕೇಸು ಏನಂದ್ರೆ,
ಈ ಕೋಟ ನೋಟ್ ಮಾಡ್ಕೊಂಡು ಅಲ್ಲಿ ಏನಿದ್ರು ಲಿಸ್ಟ್ ಇದ್ದೇ ಇರುತ್ತೆ, ಯಾವ ಸೆಕ್ಷನ್ ಮೇಲೆ ಒಳಗಡೆ ಬಂದ, ಯಾವ ಅಫೆನ್ಸ್ ಮೇಲೆ ಒಳಗಡೆ ಬಂದ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇದ್ದೇ ಇರುತ್ತೆ. ಈ ಅಧಿಕಾರಿಗಳು ಏನು ಮಾಡ್ತಾರೆ, ಅವ್ರನ್ನ ಕರೆದು ಯಾವ ರೀತಿ ಪ್ರಿಂಟ್ ಮಾಡ್ತೀಯಾ, ಹೇಗೆ ಮಾಡ್ತೀಯಾ, ನಮಗೆ ತೋರಿಸು ನೋಡೋಣ ಅಂತ ಕೇಳೋದು. ಅವನೇನೊಂದು ಕಲರ್ ಜೆರಾಕ್ಸ್ ಕೇಳಿದ್ರೆ ಕಲರ್ ಜೆರಾಕ್ಸ್ನ ಪ್ರೊವೈಡ್ ಮಾಡುವಂಥದ್ದು. ಆಮೇಲೆ ಬೇರೆ ಆಫ್ಸೆಟ್ ಪ್ರಿಂಟಿಂಗ್ ಮಿಷನಲ್ಲಿ ಪ್ರಿಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಕೆಲವರು, 4 ಕಲರ್ಸ್ ಬರುತ್ತೆ ಅದರೆಲ್ಲ ಮಾಡ್ತೀವಿ ಅಂದರೆ ಅದನ್ನು ಕೂಡ ಪ್ರೊವೈಡ್ ಮಾಡುವಂಥದ್ದು. ಅದರ ಸ್ಪೇರ್ಸ್ನೆಲ್ಲ ತಂದು ಕೊಡುವಂಥದ್ದು, ಒಳಗಡೆ ಪ್ರಿಂಟ್ ಹಾಕ್ಸಿ ಇವ್ರು ತಗೊಂಡು ಹೋಗುವಂಥದ್ದು, ಮತ್ತು ಇವನಿಗೆ ಇಷ್ಟಂತ ಕಮಿಷನ್ ಕೊಡುವಂಥದ್ದು. ಆಮೇಲೆ ಅಲ್ಲೇ ಕಂಪ್ಯೂಟರಲ್ಲಿ DTP ಮಾಡಿ ಏನು ಮಾಡಬೇಕು ಅದನ್ನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತಿನ ದಿವಸ ಜೈಲ್ ಅಥಾರಿಟೀಸು ಕೋಟಾ ನೋಟನ್ನು ಅವರೇ ತಗೊಂಡೋಗಿ ಹೊರಗಡೆನೂ ಚಲಾವಣೆ ಮಾಡ್ತಾ ಇದ್ದಾರೆ, ಒಳಗಡೆ ಕೂಡ ಚಲಾವಣೆ ಮಾಡ್ತಾ ಇದ್ದಾರೆ. ಅದನ್ನು ಕೈದಿಗಳ ಮುಖಾಂತರ ಚಲಾವಣೆ ಮಾಡಿಸ್ತಾ ಇದ್ದಾರೆ. ಇದು ನಡೀತಾ ಇದೆ, ಓಪನ್ ನಡೀತಾ ಇದೆ ಇಷ್ಟು ವಿಷಯ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಾ ಅಂದರೆ ಈ ಅಧಿಕಾರಿಗಳ ಧನದಾಹ ಅಂತೂ ನಾವು ನೋಡ್ತಾನೆ ಇದ್ದೀವಿ. ಸೊ ಯಾವ ರೀತಿ ಒಂದು ಸರ್ಕಲ್ ಇದೆ, ಎಲ್ಲೆಲ್ಲಿ ರೀತಿ ಸ್ಪ್ರೆಡ್ ಆಗುತ್ತೆ, ಮತ್ತು ಯಾವ್ಯಾವ ಖೈದಿಗಳಿಂದ ಯಾವೆಲ್ಲ ರೀತಿಯಲ್ಲಿ ವಸೂಲಿ ಮಾಡ್ತಾರೆ ಅಂತೀರಾ? ಮೇಡಮ್, ಕನ್ವಿಕ್ಷನ್ ಪ್ರಿಸ್ನರ್ಸ್ ಇಂದಾನೆ ಅಧಿಕಾರಿಗಳಿಗೆ ತುಂಬಾ ಆದಾಯ. ಇವತ್ತು ಅವ್ರ ಸರ್ಕಾರ ಸಂಬಳನೂ ಬೇಡ, ಕನ್ವಿಕ್ಷನ್ ಪ್ರಿಸ್ನರ್ಸ್ ಇದ್ರೆ ಅವ್ರಿಗೆ ಮನೆ ದೇವ್ರಿದ್ದಂಗೆ. ಅದಿದ್ಬಿಟ್ರೆ ನಾನು ಹೇಳೋದು ಡೈರೆಕ್ಟ್ ಆಗಿ ಏನು ಹೇಳೋದು ಅಂದ್ರೆ, ಈ ಅಧಿಕಾರಿಗಳಿದಾರಲ್ಲ, ಯಾರು ಲಂಚ ತಿನ್ನೋ ಅಧಿಕಾರಿಗಳು, ಅವರು ಬಿಳಿ ಬಟ್ಟೆ ಹಾಕಿರೋವ್ರೆ ಒರಿಜಿನಲ್ ಆಗಿ. ಅವ್ರು ಸುಮ್ಮನೆ ಕಾಕಿ ಬಟ್ಟೆ ಹಾಕಿರೋದು, ಅವರು ಸಜಾ ಆಗಿರೋರೆ. ಇಂಥ ಅಪರಾಧಗಳು ಮಾಡುವಾಗ ಅವರು ಸಜಾಬಂದಿಗಳೇ ಖೈದಿಗಳೇ. ಅವರು ಯೂನಿಫಾರ್ಮ್ ಹಾಕಕ್ಕೆ ಲಾಯಕ್ಕಿಲ್ಲ ಅವರು. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾಹಿತಿನ ಮುಂದಿನ ದಿನಗಳಲ್ಲಿ ಹಂಚ್ಕೋತೀನಿ. ಧನ್ಯವಾದ ನಮ್ಮ ಜೊತೆ ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ. ನಮಸ್ಕಾರ. ಸೊ ವೀಕ್ಷಕರೇ, ಈ ಒಂದು ಕೇಂದ್ರ ಕಾರಾಗೃಹದ ಕರಾಳ ಮುಖ ಇಷ್ಟಕ್ಕೆ ನಿಲ್ಲೋದಿಲ್ಲ. ಇದ್ರ ಬಗ್ಗೆ ಎಷ್ಟು ಅನ್ವೇಷಣೆ ಮಾಡ್ತಾ ಹೋಗ್ತೀವಿ, ಅಷ್ಟು ಘೋರವಾದಂತಹ ಸತ್ಯಗಳು ಜನರ ಮುಂದೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಸುವರ್ಣ ನ್ಯೂಸ್ 24/7 ಇಂತಹ ಮಾಹಿತಿಗಳನ್ನು ಹೊತ್ತು ನಿಮ್ಮ ಮುಂದೆ ಖಂಡಿತ ಬರುತ್ತೆ. ಇದು ಈ ಕ್ಷಣದ ಈ ಹೊತ್ತಿನ ದುನಿಯಾ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.